ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವಾಗೆಲ್ಲ ಬೆಂಗಳೂರಲ್ಲಿ CNG ಗಾಡಿಗಳು ಜಾಸ್ತಿ ಆದವು. ಅದೇ ರೀತಿ ಗಾಡಿಲೊಂದು ಪ್ರಾಬ್ಲಮ್ ಕೂಡ ಜಾಸ್ತಿ ಆಗಿದೆ. ಅದೇ ಇಂಜೆಕ್ಟ್ರು. ಯಾರೇ ಎಲ್ಲೇ ಕೇಳಿದ್ರೂ ಇಂಜೆಕ್ಟ್ರು ಪ್ರಾಬ್ಲಮ್ ಆಗಿದೆ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಥವಾ ಜರ್ಕ್ ಹೊಡಿಯುತ್ತೆ ಅಂದರೆ ಸುಮಾರು ಜನ ಹೇಳ್ತಾರೆ. ಮೆಕ್ಯಾನಿಕ್ಗಳಿಗೆ ಕೇಳಿದ್ರೆ ಇಂಜೆಕ್ಟ್ರ್ ಹೋಗಿದೆ ಅಂತ ಹೇಳ್ತಾರೆ. ಆ ಇಂಜೆಕ್ಟ್ರನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದನ್ನು ಫಸ್ಟು ಬಿಚ್ಕೋಬೇಕು. ಭಾಳ ಕೇರ್ಫುಲ್ಲಾಗಿ ಬಿಚ್ಕೊಂಡಾದ್ಮೇಲೆ ಅದನ್ನು ಕೆಳಗಡೆ ಮಾಡ್ಕೊಂಡು ಮೇಲ್ಗಡೆನ ಹಂಗೆ ಎತ್ಕೊಂಡ್ರೆ ನೋಡಿ, ಅಲ್ಲೊಂದು ಸಣ್ಣ ಪ್ಲೇಟ್ ಇದೆ. ತುಂಬ ಸಣ್ಣ ಐಟಮ್ ಇರ್ತವೆ. ದಯವಿಟ್ಟು ಕೇರ್ಫುಲ್ಲಾಗಿ ಬಿಚ್ಕೊಳ್ಳಿ ಬಿಚ್ಚೋಕೆ ಮುಂಚೆ. ನೋಡಿ, ತುಂಬ ಸಣ್ಣ ಪ್ಲೇಟ್ ಅದು. ನೋಡಿ, ಆ ಪ್ಲೇಟ್ ತುಂಬ ಸಣ್ಣದು. ಅದೆಲ್ಲ ತಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಅಂದರೆ ಒರೆಸ್ಕೊಂಡ್ರೆ ಸಾಕು ನೀಟಾಗಿ. ನೋಡಿ, ಅದರಲ್ಲಿ ಕೂಡ ತುಂಬ ಸಣ್ಣ ಪಾರ್ಟ್ಸ್ ಬರ್ತವೆ ಸ್ನೇಹಿತರೆ. ದಯವಿಟ್ಟು ಭಾಳ ಕೇರ್ಫುಲ್ಲಾಗಿ ಬಿಚ್ಕೊಳ್ಳೋಕೆ ಮುಂಚೆ. ತುಂಬ ಸಣ್ಣ ಪಾರ್ಟ್ಸ್ಗಳು ನೋಡಿ, ತುಂಬ ಸಣ್ಣದಿದೆ. ಅದು ಬರೀ 4 ಐಟಮ್ ಬರುತ್ತೆ. ಅದು ಅದರೊಳಗಡೆ ಒಂದು ಸ್ಪ್ರಿಂಗ್ ಕೂಡ ಬರುತ್ತೆ. ನೋಡಿ, ಇದೆಲ್ಲ ನೀಟಾಗಿ ಒರೆಸ್ಕೊಳ್ಳಿ. ನೋಡಿ, 2 ಪಾರ್ಟ್ಸ್ ಬರುತ್ತೆ. ಅದರಲ್ಲಿ ನೀಟಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದರ ಒಂದು ಓರಿಂಗ್ ಕೂಡ ಇದೆ, ಮತ್ತೊಂದು ಸ್ಪ್ರಿಂಗ್ ಬರುತ್ತೆ. ನೋಡಿ, ಇಲ್ಲಿ ಸ್ಪ್ರಿಂಗ್ ಅದು ಎಲ್ಲ ತುಂಬ ಸಣ್ಣ ಪಾರ್ಟ್ಸ್ ಇದು. ಇದು ಹೊಸದು ಹಾಕ್ಕೊಂತೀವಿ ಅಂತಂದರೆ ಈಗ ಶೋರೂಮಲ್ಲಿ ಬಂದುಬಿಟ್ಟು 2900 ಇದೆ. ಹೊರಗಡೆ ತೊಗೊಂಡ್ರೆ ಒಂದು 2700 ಆ ಥರ ಇದೆ. ನೀವು ಏನಾರು ಇನ್ ಕೇಸ್ ಏನಾರು ಪಾರ್ಟ್ಸು ಇದು ಹೋಗಿದೆ, ಇಂಜೆಕ್ಟ್ರ್ ಹೋಗಿದೆ ಅಂತ ಹೇಳಿದ್ರೆ ಒಂದು ಸಲ ಇದನ್ನು ಸರ್ವಿಸ್ ಮಾಡಿ ಅದನ್ನು ಹಾಕ್ಬಿಟ್ಟು ನೋಡಿ. ಇನ್ ಕೇಸ್ ಸಾಲ್ವ್ ಆಗಿಲ್ಲ ಅಂತಂದರೆ ಆಮೇಲೆ ಹೊಸದು ಹಾಕೋಣವ್ರಂತೆ. ಅದನ್ನು ಯಾವ ಥರ ಫಿಟ್ಟಿಂಗ್ ಮಾಡೋದು ಏನು ಮಾಡೋದು ಅಂತೆಲ್ಲ ನೀಟಾಗಿ ತೋರಿಸ್ತೀನಿ. ದಯವಿಟ್ಟು ಅದನ್ನು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ನೀಟಾಗೆಲ್ಲ ಒರೆಸ್ಕೊಳ್ಳಿ. ಅದನ್ನು ತುಂಬ ಸಣ್ಣ ಪಾರ್ಟ್ಸ್ ಇದೆ ಸ್ನೇಹಿತರೆ. ಸುಮ್ಮನೆ ಈಗ 3000 ರೂಪಾಯಿ ಬಂಡವಾಳ ಹಾಕೋ ಬದಲು ಕಡೆಗೆ ಅದು ಟ್ರೈ ಮಾಡಿ. ಇದು ಒಂದು ಸಲ ಟ್ರೈ ಮಾಡಿಬಿಟ್ಟು ಇನ್ ಕೇಸ್ ಆದರೆ ಓಕೆ, ಆಗಿಲ್ಲ ಅಂದರೆ ಹೊಸದು ಹಾಕೋಬೋದು. ಭಾಳ ಕೇರ್ಫುಲ್ಲಾಗೆ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಪಾರ್ಟ್ಸ್ ಉದುರೋಯ್ತು ಅಂದ್ರೂ ಸರೋಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ನೀಟಾಗಿ ಅದನ್ನು ಒರೆಸ್ಕೊಳ್ಳಿ. ನೋಡಿ, ಮೊದಲಿಗೆ ಅದು ವೈರಿಂಗ್ ಹಾಕ್ಕೊಳ್ಳಿ. ವೈರಿಂಗ್ ನೀಟಾಗಿ ಕುಂಡಿಸ್ಕೊಳ್ಳಿ ಅದನ್ನು, ಇಲ್ಲಾಂದರೆ ಗ್ಯಾಸ್ ಲೀಕೇಜ್ ಬರುತ್ತೆ. ನೋಡಿ, ಮತ್ತೆ ಅದೊಂದು ಸಣ್ಣ ಪ್ಲೇಟ್ ಇದೆ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಸಮೇತ ನೀಟಾಗಿ ಕುಂಡಿಸ್ಕೋಬೇಕು. ಫಸ್ಟಿಗೆ ಆ ಸಣ್ಣ ಪ್ಲೇಟ್ ಹಾಕ್ಕೊಳ್ಳಿ. ಭಾಳ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಇದನ್ನು. ನೋಡಿ, ಈ ಥರ ಕುಂಡಿಸ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಅದು ರಬ್ಬರ್ ಥರ ಇದೆ. ಅದು ಪಾರ್ಟ್ಸ್ ಹೆಸರು ನನಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಹೆಸರು ನನಗೆ ಗೊತ್ತಿಲ್ಲ ಅದ್ರ ಪಾರ್ಟ್ಸ್ ಹೆಸರುಗಳು. ಅದನ್ನು ಹಾಕ್ಕೊಂಡಾದ್ಮೇಲೆ ನಂತರ ಇನ್ನೊಂದು ದೊಡ್ಡ ಪ್ಲೇಟ್ ಬರುತ್ತೆ ನೋಡಿ, ಅದು. ಅದನ್ನು ಇದೇ ಥರ ಕುಂಡಿಸ್ಕೋಬೇಕು. ನೋಡಿ, ಇದೇ ಥರ ಕುಂಡಿಸ್ಕೋಬೇಕು. ಅದು ಉಲ್ಟಾ ಹಾಕಿದ್ರೆ ವರ್ಕ್ ಆಗೋಲ್ಲ ತಿರ್ಗಾ. ಅದಾದಮೇಲೆ ಮತ್ತೆ ಚಿಕ್ಕ ಪಾರ್ಟ್ಸ್ ಇದೆಯಲ್ಲ, ಅದನ್ನು ತಗೊಳ್ಳಿ. ಅದನ್ನು ಸ್ವಲ್ಪ ಅದು ಸ್ಟ್ರೈಟ್ ಇರುತ್ತೆ. ಅದು ಆ್ಯಕ್ಚುಲಿ ಸ್ವಲ್ಪ ಆ ಥರ ಬೆಂಡ್ ಆಗಬೇಕು. ಅದು ಲೈಟಾಗಿ ಬೆಂಡ್ ಆಗಬೇಕು, ತುಂಬ ಜಾಸ್ತಿ ಬೇಡ, ಲೈಟಾಗಿ ಬೆಂಡ್. ಆ ಥರ ಬೆಂಡ್ ಮಾಡಿಬಿಟ್ಟು ಆ ಬೆಂಡ್ ಆಗಿದ್ದ ಅದ್ರ ಮೇಲೆ ಮತ್ತೆ ಹಾಗೆ ಕುಂಡಿಸ್ಕೊಳ್ಳಿ. ಅದನ್ನು ಆ ರೀತಿ ಕುಂಡಿಸ್ಕೊಳ್ಳಿ. ಭಾಳ ಕೇರ್ಫುಲ್ಲಾಗೆ ನಿಧಾನಕ್ಕೆ ಮಾಡಿ. ನಂತರ ನೋಡಿ, ಅದನ್ನು ಉಲ್ಟಾ ಕುಂಡಿಸ್ಕೊಂಡ್ರೆ ಕುತ್ಕೊಳ್ಳಲ್ಲ ಅದು. ನಾನು ಯಾವ ರೀತಿ ತೋರಿಸ್ತೀನಿ ದಯವಿಟ್ಟು ಅದೇ ರೀತಿ ಮಾಡ್ಕೊಳ್ಳಿ. ಅದು ಉಲ್ಟಾ ಕುತ್ಕೊಂಡ್ರೆ ಅದು ಫಿಟ್ ಆಗೋಲ್ಲ. ನೋಡಿ, ಆ ರೀತಿ ಫಿಟ್ ಆಗೋಲ್ಲ ಅದು. ಅದನ್ನೇನು ಮಾಡಬೇಕು, ಉಲ್ಟಾ ಹಾಕೋಬೇಕು. ನೀಟಾಗಿ ಓರಿಂಗ್ ಕೂತಿದೆ ನೋಡಿಕೊಂಡು ನೋಡಿ, ಅದು ಬಂದ್ಬಿಟ್ಟು ಈ ಥರ ಉಲ್ಟಾ ಹಾಕ್ಕೊಂಡು ಆ ಥರ ಕುಣಿಸ್ಕೊಳ್ಳಿ. ನೀಟಾಗಿ ಫಿಟ್ ಆಗುತ್ತೆ. ಫಿಟ್ ಆದಮೇಲೆ ನೀಟಾಗಿ ಸ್ಕ್ರೂಗಳು ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಆದಷ್ಟು ಕೇರ್ಫುಲ್ಲಾಗಿ ಮಾಡಿ ಸ್ನೇಹಿತರೆ. ತುಂಬ ಸಣ್ಣ ಪಾರ್ಟ್ಸ್ ಇದೆ ಇದು. 3000 ರೂಪಾಯಿ ಬಂಡವಾಳ ಹಾಕೋ ಬದಲು ಇದೊಂದು ಸಲ ಟ್ರೈ ಮಾಡಿ. ಇನ್ ಕೇಸ್ ಸರೋಗಿಲ್ಲ ಅಂತಂದರೆ ಅದಾದಮೇಲೆ ಹೊಸದು ಹಾಕೋಣವಂತೆ. ನಾನೊಂದು 3-4 ಗಾಡಿಗೆ ಈ ಥರ ಮಾಡ್ಬಿಟ್ಟು ಹಾಕಿದ್ದೀನಿ. ಯಾವುದೇ ರೀತಿ ಸಮಸ್ಯೆ ಎಲ್ಲ ಚೆನ್ನಾಗಿ ಓಡ್ತಾ ಇದ್ದಾವೆ. ದಯವಿಟ್ಟು ಇದನ್ನು ಒಂದು ಸಲ ಟ್ರೈ ಮಾಡಿ. ಅದಾದಮೇಲೆ ಇಂಜೆಕ್ಟ್ರ್ ಹೊಸದು ಹಾಕಿರುವಂತೆ. ಆಲ್ಮೋಸ್ಟ್ ಇದು ಸಾಲ್ವ್ ಆಗುತ್ತೆ. ಅದೊಂದು ಸ್ವಲ್ಪ ಪ್ಲೇಟ್ ಲೈಟಾಗಿ ಬೆಂಡ್ ಮಾಡಿದ್ರೆ ಸಾಕು, ಅದೇ ವರ್ಕ್ ಆಗುತ್ತೆ ನೀಟಾಗಿ.
ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇದು ನಾನು ಮಾಡಿರೋದ್ರಿಂದ ಸಾಲ್ವ್ ಆಗಿದೆ. ದಯವಿಟ್ಟು ಒಂದು ಸಲ ಚೆಕ್ ಮಾಡಿ, ಅದಾದಮೇಲೆ ಬೇಕಾದ್ರೆ ಹೊಸದು ಹಾಕೊಂಡ್ರಂತೆ. ನಂತರ ಒಂದು ಸ್ಪ್ರಿಂಗ್ ಇದೆ ನೋಡಿ, ಅದನ್ನು ಯಾವ ರೀತಿ ಆಗೋದನ್ನು ತೋರಿಸ್ತೀನಿ ನೋಡಿ. ಅಲ್ಲಿ ಮುಂದೆಗಡೆ ಒಂದು ಸ್ಕ್ರೂ ಥರ ಬರುತ್ತೆ, ಅದು ಬಿಚ್ಕೊಳ್ಳಿ ಅದನ್ನು. ಅದು ಕಾಮನ ನೋಡೋಕ್ಕೆ ಮೋಲ್ಡೆಡ್ ಥರ ಕಾಣುತ್ತೆ, ಏನಿಲ್ಲ, ಬಿಚ್ಬೋದು ಅದನ್ನು, ಆರಾಮಾಗಿ ಬಿಚ್ಕೊಳ್ಳಿ. ಆ ಥರ ಆರಾಮಾಗಿ ಬಿಚ್ಕೊಂಡು ಅದರೊಳಗಡೆ ಸ್ಪ್ರಿಂಗ್ ಹಾಕ್ಬೇಕಾಗತ್ತೆ. ಮತ್ತು ಅದನ್ನು ಕೂಡ ಸ್ವಲ್ಪ ಟ್ಯೂನ್ ಮಾಡಬೇಕು. ಅದು ಯಾವ ರೀತಿಯಿಂದ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಬಿಚ್ಕೊಂಡು ಆದಮೇಲೆ ನೀಟಾಗಿ ಅದನ್ನು ಒರೆಸ್ಕೊಂಡು ಅದರೊಳಗಡೆ ಸಣ್ಣ ಹೋಲ್ ಇದೆ, ಆ ಹೋಲ್ ಒಳಗಡೆ ಅದು ಸ್ಪ್ರಿಂಗ್ ಕೂತ್ಕೊಳ್ಳುತ್ತೆ ನೋಡಿ. ಆ ಹೋಲ್ ಒಳಗಡೆ ಸ್ಪ್ರಿಂಗ್ ಕೂತ್ಕೊಂತು. ಸೊ ನಂತರ ಸೇಮ್ ಅದನ್ನು ಅದೇ ರೀತಿ ಕ್ಯಾಪ್ ಹಾಕ್ಕೊಳ್ಳಿ. ಅದನ್ನು ಅದರಲ್ಲೂ ಕೂಡ ಒಂದು ಸಣ್ಣ ಓರಿಂಗ್ ಇದೆ, ಅದೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ದಯವಿಟ್ಟು ಒಂದು ಸಲ ಚೆಕ್ ಮಾಡಿ, ಈ ಥರ ಮಾಡಿಬಿಟ್ಟು ನೋಡಿ. ಸಾಲ್ವ್ ಆಗುತ್ತೆ, ಆಲ್ಮೋಸ್ಟ್ ಸಾಲ್ವ್ ಆಗಿದೆ. ನಾನು ಮಾಡಿರೋವೆಲ್ಲವೂ ಸಾಲ್ವ್ ಆಗಿದೆ, ಯಾವುದೂ ಸಮಸ್ಯೆ ಬಂದಿಲ್ಲ. ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಅದಾದಮೇಲೆ ಹೊಸದು ಹಾಕೊಂಡಿರಂತೆ. ನೋಡಿ ಅದಾಗಿದೆ. ಸೊ ಅದನ್ನು ಫುಲ್ ಟೈಟ್ ಮಾಡ್ಕೊಳ್ಳಿ. ಫುಲ್ ಟೈಟ್ ಅಂತಂದರೆ ಅದರಲ್ಲೂ ಫುಲ್ ಟೈಟ್ ಮಾಡಿ ಒಂದು ಸ್ಟೆಪ್ ಲೂಸ್ ಮಾಡಿದ್ರೆ ಸಾಕು. ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೋಡಿ, ಅದನ್ನು ಫಿಟ್ ಮಾಡಿಬಿಟ್ಟು ಈ ಥರ ಊದಿ, ಆ ಥರ ಊದಿದಾಗ ಅದು ಏರ್ ಹೋಗಬಾರ್ದು. ಎರಡೂ ಕಡೆ ಅಷ್ಟೇ, ಏರ್ ಹೋಗಬಾರ್ದು. ನೀವು ಊದಿದ್ರು ಏರ್ ಹೋಗಬಾರ್ದು. ಇನ್ ಕೇಸ್ ಏರ್ ಹೋಗ್ತಾ ಇದೆ ಅಂದರೆ ಮತ್ತೆ ಟೈಟ್ ಮಾಡ್ಕೊಳ್ಳಿ, ಮತ್ತೆ ಟೈಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಆ ಥರ ಊದಬೇಕು. ಊದಿದ್ರೆ ಅದು ಏರ್ ಪಾಸ್ ಆಗಬಾರ್ದು. ಏರ್ ಪಾಸ್ ಆಗಿಲ್ಲ ಅಂತಂತಂದರೆ ಕರಡಾಗಿದೆ ಅಂತ. ಏರ್ ಪಾಸ್ ಆಗ್ತಾಯಿದೆ ಅಂತಂದರೆ ಒಂದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ ಕೇಸ್ ಹಂಗೂ ಗೊತ್ತಾಗಿಲ್ಲ ಅಂದರೆ ಫುಲ್ಲು ಟೈಟ್ ಮಾಡಿಬಿಟ್ಟು ಒಂದೇ ಒಂದು ಸ್ಟೆಪ್, ಒಂದು ನೂರಷ್ಟು ಲೂಸ್ ಮಾಡ್ಕೊಳ್ಳಿ ಸಾಕು. ಅಷ್ಟೇ, ಅದು ರೆಡಿಯಾಗಿದೆ. ಅದು ಬನ್ನಿ ಅದನ್ನು ಫಿಟ್ ಮಾಡಿ ಚೆಕ್ ಮಾಡೋಣ ನೋಡಿ. ಇವಾಗ ಫಿಟ್ ಮಾಡ್ತಾಯಿದ್ದೀನಿ. ನೀಟಾಗಿ ಕ್ಲಾಂಪ್ಗಳೆಲ್ಲ ಕುಂಡಿಸ್ಕೊಂಡು ನೀಟಾಗಿ ಫಿಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು 5-6 ಗಾಡಿ ಮೇಲೆ ಆಗಿದೆ, ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. 5-6 ಗಾಡಿ ರೆಡಿ ಮಾಡಿ ಹಾಕಿದ್ದೀನಿ. ಯಾವುದೇ ರೀತಿ ಮಿಸ್ಸಿಂಗ್ ಹೊಡೆಯೋದಾಗಲಿ, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಲಿ ಯಾವುದೂ ಇಲ್ಲ, ಚೆನ್ನಾಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಜೆಕ್ಟ್ರು ಹೋಗಿದೆ ಅಂತ ಏನಾದ್ರು ಹೇಳಿದ್ರು ಅಂತಂದರೆ ದಯವಿಟ್ಟು ಇದೊಂದು ಸಲ ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ ಸಾಲ್ವ್ ಆಗಿದೆ. ನನಗೆ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ ಇವತ್ತಿಗೂ, ಎಲ್ಲ ಗಾಡಿ ಸಾಲ್ವ್ ಆಗಿದೆ. ದಯವಿಟ್ಟು ಒಂದು ಸಲ ಚೆಕ್ ಮಾಡಿ. ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಹೊಸದು ಹಾಕ್ಕೊಂತೀರ ನೋಡಿ. ಏಕೆಂದರೆ ಇದು ಸುಮ್ಮನೆ 100-200 ರೂಪಾಯಿದಾದರೆ ಹೊಸದು ಹಾಕೋಬೋದು. 3000 ರೂಪಾಯಿ ಐಟಮ್ ಇದು. 3000 ರೂಪಾಯಿನ ಇವತ್ತಿನ ಬಿಸ್ನೆಸ್ಸಲ್ಲಿ ಚೇಂಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಒಂದು ಸಲ ನೀಟಾಗಿ ಇವು ಯಾವ ರೀತಿ ತೋರಿಸ್ದೆ ಆ ರೀತಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಸಾಲ್ವ್ ಆಗುತ್ತೆ. 100% ಸಾಲ್ವ್ ಆಗಿದೆ ನೋಡಿ. ಸ್ಟಾರ್ಟ್ ಆಯಿತು ಗಾಡಿ, ಯಾವ ರೀತಿ ಸಮಸ್ಯೆ ಇಲ್ಲ. ನಮಸ್ಕಾರ.